ಏನು ನಿನ್ನೆ ಶಿಡ್ಲಘಟ್ಟ ನಗರಸಭೆ ಆಯುಕ್ತರ ಮೇಲೆ ಈ ಕಲ್ಟ್ ಫಿಲಮ್ಮು ಪ್ರಚಾರಕ್ಕಂತೇಳಿ ಹಾಕ್ಸಿರ್ತಕ್ಕಂಥ ಏನು ಬ್ಯಾನರ್ಸ್ ಇದೆ ಅದನ್ನು ವ್ಯವಸ್ಥಿತವಾಗಿ ಹಾಕಿಲ್ಲ, ಯಾವುದೇ ರೀತಿಯಾದಂಥ ಪರ್ಮಿಷನ್ ತಗೊಂಡಿಲ್ಲ, ಆಕ್ಸಿಡೆಂಟ್ ಆಗುತ್ತೆ ಅಂತೇಳಿ ಪೌರ ಕಾರ್ಮಿಕರು ಅದನ್ನು ತೆರವುಗೊಳಿಸಿದಂಥ ಸಂದರ್ಭದಲ್ಲಿ ಈ ಭಾಗದ ಕಾಂಗ್ರೆಸ್ ಮುಖಂಡರು ಮತ್ತು ಟಿಕೆಟ್ ಆಕಾಂಕ್ಷಿಯಾದಂಥ ರಾಜು ಗೌಡರು ಪೌರ ಆಯುಕ್ತರ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದು ಹೆಣ್ಮಗಳು ಅಂತಲೂ ನೋಡಿದೆ, ಕೆಟ್ಟದಾಗ ಬೈದು ದಂಗೆ ಎದ್ದೇಳಿಸ್ತೀರಿ, ಎದುರಿಸ್ತೀರಿ ಮತ್ತು ಸುಟ್ಟಾಕ್ತೀರಿ ಅಂತ ಹೇಳಿರ್ತಕ್ಕಂಥದ್ದು, ಚೇರ್ಗಳು ಹಾಕ್ತೀರಿ, ನಾವು ಏನೇನು ಬೇರೆ ಬೇರೆ ರೀತಿಯಲ್ಲಿ ಅಶ್ಲೀಲವಾದಂಥ ಪದಗಳನ್ನು ಬಳಸಿ ಬೆದರಿಕೆ ಹಾಕಿ ಪ್ರಾಣ ಬೆದರಿಕೆಯನ್ನು ಹಾಕಿದ್ದಾರೆ, ಧಮಕಿನೂ ಹಾಕಿದ್ದಾರೆ. ಇದನ್ನೆಲ್ಲ ಹಾಕಿರ್ತಕ್ಕಂಥದ್ದನ್ನು ಖಂಡಿಸಿ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಿಕಲ್ ರಾಮಚಂದ್ರ ಗೌಡರು, ನಮ್ಮ ಮಾಜಿ ಶಾಸಕರಾದಂಥ ರಾಜಣ್ಣವರು, ನಮ್ಮ ಸುರೇಂದ್ರ ಗೌಡರು ಮತ್ತು ಆನಂದ್ ಗೌಡರು, ಎಲ್ಲ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳನ್ನು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಏನು ದ್ವೇಷ ಭಾಷಣದ ವಿರುದ್ಧವಾಗಿ ನಾವೊಂದು ಬಿಲ್ ಪಾಸ್ ಮಾಡ್ತೀರಿ ಅಂತ ಹೇಳಿದರು. ಆ ಥರ ಬಿಲ್ ಪಾಸ್ ಮಾಡೋದಾದರೆ ಫಸ್ಟ್ ಸಿದ್ದರಾಮಯ್ಯನವ್ರನ್ನೇ ಅರೆಸ್ಟ್ ಮಾಡಬೇಕು, ನೆಕ್ಸ್ಟ್ DK ಶಿವಕುಮಾರ್ನ ಅರೆಸ್ಟ್ ಮಾಡಬೇಕು, ಅದಾದಮೇಲೆ ಜಮೀರ್ ಅಹ್ಮದನ್ನು ಅರೆಸ್ಟ್ ಮಾಡಬೇಕು, ಈಗ ರಾಜುಗೌಡನ್ನ ಅರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಇವತ್ತು ಏನು ಈ ಒಂದು ಹೆಣ್ಮಗಳು ಅಧಿಕಾರಿಗಳು ಕೆಲಸ ಮಾಡೋಕ್ಕೆ ಹೋದಾಗ ಅವ್ರಿಗೆ ತೊಂದರೆ ಕೊಟ್ಟು ಅವ್ರ ಮೇಲೆ ಜೀವ ಬೆದರಿಕೆ ಪ್ರಾಣ ಬೆದರಿಕೆ ಹಾಕಿ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡ್ತಾ ಇದ್ದಾರೆ. ಇವರು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಮತ್ತು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಇವತ್ತೇನು ಪೌರ ಕಾರ್ಮಿಕರು ಮತ್ತು ಆಯುಕ್ತರು ಬಂದು ಇಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ, ರಾಜುಗೌಡ್ರ ಮೇಲೆ FIR ಮಾಡಿ ಕೂಡಲೇ ಅರೆಸ್ಟ್ ಮಾಡಬೇಕು. ಇವತ್ತು ಪೌರ ಕಾರ್ಮಿಕರು ಹೇಳ್ತಾ ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡೋವರೆಗೂ ನಾವು ಯಾವುದೇ ರೀತಿಯಾದಂಥ ಸ್ವಚ್ಛತಾ ಕಾರ್ಯದಲ್ಲಿ ನಾವು ತೊಡ್ಕೊಳ್ಳಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಹೇಳಿರೋದ್ರಿಂದ ನಾವು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರನ ತುಂಬಿ ತುಳುಕ್ತಾ ಇದೆ. ಅಧಿಕಾರಿಗಳು ಕೆಲಸ ಮಾಡೋದಕ್ಕೆ ಫ್ರೀ ಹ್ಯಾಂಡ್ ಕೊಡದೆ ಇವತ್ತು ಅವ್ರ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಈ ರೀತಿ ತೊಂದರೆ ಕೊಡ್ತಾ ಇರ್ತಕ್ಕಂಥವ್ರ ಮೇಲೆ ಕೇಸ್ ಮಾಡಬೇಕಂತೇಳಿ ನಾವು ಕಂಪ್ಲೇಂಟ್ ಕೊಡ್ತಾ ಇದ್ರಿ. ಕೂಡಲೇ FIR ಮಾಡಬೇಕು, FIR ಮಾಡಿ ಅವ್ರನ್ನ ಅರೆಸ್ಟ್ ಮಾಡಬೇಕು, ರಾಜೇಗೌಡರು ಬಂದು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ನಾವು ಒತ್ತಾಯ ಮಾಡ್ತೀವಿ.